ಏನೇ ಬರ್ಲಿ ಧರ್ಮ ವಿರೋಧಿ ಸ್ವಾಮಿಗೆ ಅಯ್ಯಯ್ಯೋ 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 ಯುಪಿಎ ಗಾಜಿಯಾಬಾದ್ನಲ್ಲಿ ನಿತ್ಯಾನಂದ ಸ್ವಾಮಿ ಅವರು ನಮ್ಮ ದೇಶದ ಪರಂಪರೆಗೆ ಹಾಗೂ ಶಾಂತಿಗೆ ಭಂಗ ತರುವುದರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪೈಗಂಬರ್ ಅವರಿಗೆ ಗೀಳ್ ಹೇಳಿಕೆಯನ್ನು ಹೇಳಿ ನಮ್ಮ ಭಾರತ ದೇಶದ ಯಾವತ್ತು ಮುಸಲ್ಮಾನರಾಗ್ಲಿ ಇನ್ನೇತರಾಗ್ಲಿ ಭಾವೈಕ್ಯದಲ್ಲಿ ನಾವು ಇಲ್ಲಿ ಅದೀವಿ. ಎಲ್ಲರೂ ಕೂಡಿ ದೇಶದ ಪ್ರಗತಿ ಹಾಗೂ ದೇಶದ ಉನ್ನತಿ ಸಲುವಾಗಿ ನಾವು ಒಂದಾಗಿವೆ. ಆದರೂ ಕೆಲವೊಂದು ಪಟ್ಟಬರ್ದ ಶಕ್ತಿಗಳು ಇಂಥ ಹೇಳಿಕೆಗಳನ್ನು ಮಾಡಿ ಮುಸಲ್ಮಾನರ ಮನಸ್ಸಿಗೆ ಅಷ್ಟೇ ಅಲ್ಲ, ಭಾರತೀಯರ ಮನಸ್ಸಿಗೆ ನೋವು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಈಗಾಗಲೇ ನಮ್ಮ ಸಂಸ್ಥೆ ಆದಂಥ ಕೇಂದ್ರೀಯ ಸಂಸ್ಥೆ ಆದಂಥ ಅಂಜುಮನೆ ಇಸ್ಲಾಂ ಹುಬ್ಳಿ ವತಿಯಿಂದ ನಮ್ಮ ಹುಬ್ಬಳ್ಳಿ ಎಲ್ಲ ಮುತುಲ್ಲಿ ಅವರು, ಮೌಲಾನಾ ಅವರು ಹಾಗೂ ನಮ್ಮ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಹುಬ್ಬಳ್ಳಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಯವರಿಗೆ ಹಾಗೂ ಪ್ರಧಾನಿಯವರಿಗೆ, ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಗೃಹ ಸಚಿವರಿಗೆ, ಗವರ್ನರ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿವಿ. ಅದರಲ್ಲಿ ತಾವು ಈಗಾಗಲೇ ಕೇಳಿರಿ, ನಾವು ಅವ್ರ ಹೇಳಿಕೆಯನ್ನು ಖಂಡಿಸಿ ಒತ್ತಾಯ ಮಾಡ್ತೀವಿ ಪ್ರಧಾನಿಯವ್ರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಇಂಥವ್ರಿಗೆ ಕಠಿಣ ಶಿಕ್ಷಾ, ಮೊಟ್ಟ ಮೊದಲಿಗೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ನಡೆಸಿ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಮುಂದೆ ಇಂಥ ಹೇಳಿಕೆಗಳನ್ನು ಯಾರು ಮಾಡಬಾರ್ದು. ಯಾವುದೇ ಸಮಾಜ, ಯಾವುದೇ ಧರ್ಮದ ಗುರುಗಳಿಗೆ ಯಾರೋ ಆಗಲಿ ಇಂಥ ಹೇಳಿಕೆಗಳನ್ನು ಕೊಡಬಾರದು ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.